ಹಾಯ್ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ. ನಾವು ಚೆನ್ನಾಗಿದ್ದೀವಿ. ವೆಲ್ಕಮ್ ಟು ಮೈ ವ್ಲಾಗ್. ಬೆಳಗ್ಗೆ ನಮ್ಮ ಹೆಣ್ಮಕ್ಳು ಬೆಳಗ್ಗೆ ಸ್ಟಾರ್ಟ್ ಆಗೋದೇ ಅಡುಗೆ ಮನೆಯಿಂದ, ಕಿಚನಿಂದ. ಯಾಕಂದರೆ ಕಿಚನಿಗೆ ಮೇನ್ ಕಿಂಗ್ ನಾವೇ ಅಲ್ವಾ. ನಾವು ಮನೆ ಕ್ವೀನ್ ಆಗಿದ್ದರೂ ಕಿಚನಿಗೆ ಮಾತ್ರ ನಾವೇ ಕಿಂಗು. ಹಾಗಾಗಿ ಫಸ್ಟ್ ಎದ್ದ ತಕ್ಷಣವೇ ನೈಟು ದಪ್ಪನ ಬಟಾಣಿನ ನೈಟೇ ಸೋಕ್ ಮಾಡಿ ಇಟ್ಬಿಟ್ಟಿದ್ದೆ. ಮೀನ್ಸ್ ಚೋಲೆ ಅಂತಾರಲ್ವ ಅದನ್ನು. ಅದಕ್ಕೆ ಬೆಳಗ್ಗೆ ಎದ್ದು ಅದನ್ನು ವಾಶ್ ಮಾಡಿ ಕುಕ್ಕರಿಗೆ ಹಾಕಿದೆ. ಬೆಳಗ್ಗೆ ಎದ್ದು ಟೀ ಕುಡಿಯೋದ್ರಿಂದ ಒಂದು ಸ್ವಲ್ಪ ಹೆಲ್ತ್ ಯಾಕೋ ಇಂಬ್ಯಾಲೆನ್ಸ್ ಆಗ್ತಿತ್ತು. ಹಂಗಾಗಿ ಟೀ ಬೇಡ ಇವತ್ತು, ಒಂದು ಸ್ವಲ್ಪ ವೆರೈಟಿ ಇರಲಿ ಅಂತ ಜ್ಯೂಸನ್ನ ಟ್ರೈ ಮಾಡಿದೆ. ಮಸ್ಕ್ ಮೆಲನ್ ಜ್ಯೂಸನ್ನ. ತುಂಬ ಚೆನ್ನಾಗಿ ಬಂದಿತ್ತು. ಜ್ಯೂಸ್ ಮಾಡೋದು ಮಾತ್ರ ತುಂಬ ಈಸಿ ಗೊತ್ತು. ಫಸ್ಟ್ ಎಲ್ಲ ನೀವು ಮಸ್ಕ್ ಮೆಲನ್ನ ಸೀಡ್ ತೆಗೆದು ಚೆನ್ನಾಗಿ ಮೇಲ್ಗಡೆ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಳ್ಳಿ. ಅದನ್ನು ಜ್ಯೂಸ್ ಜಾರಿಗೆ ಹಾಕಿಬಿಟ್ಟು ಅದರ ಜೊತೆ ಒಂದು ಸ್ವಲ್ಪ ಮಿಲ್ಕ್ನ ಆ್ಯಡ್ ಮಾಡಿ, ನಿಮಗೆ ಫ್ಲೇವರಿಗೆ ಬೇಕು ಅಂದರೆ ಒಂದು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಬೋದು. ಇನ್ನೊಂದು ಸ್ವಲ್ಪ ಸ್ವೀಟ್ ಬೇಕು ಅಂದರೆ ನಾನು ಆ್ಯಡ್ ಮಾಡಿದ್ದೆ. ಅದೆಲ್ಲ ಆದಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಬ್ಲೆಂಡ್ ಮಾಡಿ, ಫುಲ್ಲು ಬ್ಲೆಂಡ್ ಆಗಿಲ್ಲ ಅಂದರೆ ಓಕೆ, ಪೀಸಸ್ ಒಂದು ಸ್ವಲ್ಪ ಬಾಯಲ್ಲಿ ತರಿಯಾಗಿ ಬರ್ತಾಯಿದ್ರೇ ಚೆನ್ನಾಗಿ ಅನಿಸುತ್ತೆ. ಅದನ್ನ ಗ್ಲಾಸಿಗೆ ಹಾಕಿ ಮೇಲ್ಗಡೆಯಿಂದ ನೀವು ಇಷ್ಟ ಆಗಿರೋ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿದರೆ ಆಯಿತು. ಮಕ್ಕಳಿಗೂ ಸಹ ಕೊಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ನನ್ನ ಮಗನಿಗೂ ಕೊಟ್ಟೆ, ಅವನು ತುಂಬ ಇಷ್ಟಪಟ್ಟ. ಈಗ ಮಿಲ್ಕ್ ಇರೋದ್ರಿಂದ ಅದೊಂಥರ ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ. ಮಸ್ಕ್ ಮೆಲನು ನ್ಯಾಚುರಲಿ ಒಂಥರ ಸ್ವೀಟ್ ಆಗಿರುತ್ತೆ ಅಲ್ವಾ, ಅದಕ್ಕೆ ತುಂಬ ಚೆನ್ನಾಗಿತ್ತು. ಮೇಲ್ಗಡೆಯಿಂದ ಡ್ರೈ ಫ್ರೂಟ್ಸಿಂದ ಗಾರ್ನಿಷ್ ಮಾಡಿದ್ದೆ. ಡ್ರೈ ಫ್ರೂಟ್ಸು ಅಥವಾ ಸೀಡ್ಸ್, ನಾನು ಪಂಪ್ಕಿನ್ ಸೀಡ್ಸ್ನ ಆ್ಯಡ್ ಮಾಡಿದ್ದೆ. ಅದು ತಿನ್ನೋಕೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂಥೇಳಿ. ನೋಡಿ ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಕಾಣಿಸ್ತಿದೆ. ನಮ್ಮ ವರ್ಷನೂ ತುಂಬ ಇಷ್ಟಪಟ್ಟ. ಸ್ಟಾರ್ಟಿಂಗ್ಗೆ ಒಂದು ಸ್ವಲ್ಪ ಫೇಸ್ನ ಒಂಥರ ವಿಯರ್ಡಾಗಿ ಮಾಡ್ದೆ, ಬಟ್ ಫೈನಲಿ ಹಿ ಫಿನಿಶ್ಡ್ ಹಿಸ್ ಜ್ಯೂಸು. ಅದೇ ಅಲ್ವಾ ನಮ್ಮ ಇಂಟೆನ್ಷನ್ನು. ಮಕ್ಕಳಿಗೆ ಊಟ ತಿಂಡಿ ಮಾಡಿದರೆ ತಾನೇ ನಮಗೂ ಖುಷಿ ಆಗೋದು. ನೆಕ್ಸ್ಟ್ ಫುಲ್ ಅಡುಗೆಗೆ ಪ್ರಿಪ್ರೇಷನ್ ಮಾಡ್ಕೊತಿದ್ದೆ. ಫಸ್ಟ್ ಚಪಾತಿ ಹಿಟ್ಟನ್ನ ಕಲಸಿಟ್ಟೆ. ನಾನು ಈ ಕಡೆ ಕರಿ ಮತ್ತು ಸಾಂಬಾರು ಮಾಡೋವರೆಗೂ ಇದನ್ನು ಚೆನ್ನಾಗಿ ನೆಂದಿರುತ್ತೆ, ಚಪಾತಿನೂ ಸಾಫ್ಟಾಗಿ ಬರುತ್ತೆ ಅಂಥೇಳಿ ಚಪಾತಿ ಹಿಟ್ಟನ್ನ ಕಲಸಿ ಫಸ್ಟ್ ಸೈಡಿಗೆ ಇಟ್ಬಿಟ್ಟೆ. ನಾನು ಅದರಲ್ಲಿ ಎಣ್ಣೆ ಉಪ್ಪು ಏನೂ ಹಾಕೋಕ್ಕೋಗಲ್ಲ, ಸಿಂಪಲಾಗಿ ಕಲಿಸ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಅದು ಕುಕ್ಕರಲ್ಲಿ ಇಟ್ಟಿದ್ನಲ್ಲ ಚೋಲೆ, ಅದನ್ನೂ ತೆಗೆದು ಆರಕ್ಕಿಟ್ಬಿಟ್ಟೆ. ಅದ್ರ ಜೊತೆ ಒಂದು ಬೀಟ್ರೂಟ್ನು ಅದರಲ್ಲೇ ಬಾಯ್ಲ್ ಮಾಡೋಕ್ಕಿಟ್ಟಿದ್ದೆ. ಆಮೇಲೆ ಎಲ್ಲ ವೆಜಿಟೇಬಲ್ಸ್ನ ಕಟ್ ಮಾಡಿಕೊಂಡೆ. ನಾನು ಫಸ್ಟ್ ಏನು ಮಾಡ್ತೀನಿ ಅಂದರೆ ಎಲ್ಲ ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಂಡು ಸೈಡಿಗಿಟ್ಟು ಆಮೇಲೆ ಕುಕ್ಕಿಂಗ್ನ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಕುಕ್ಕಿಂಗ್ ಆಮೇಲೆ ಬೇಗ ಆಗಿಬಿಡುತ್ತೆ. ಅದಕ್ಕೆ ಎಲ್ಲವೂ ಫಸ್ಟೇ ತೆಕ್ಕೊಂಡ್ಬಿಡ್ತೀನಿ, ಇಲ್ಲಾಂದರೆ ನೆನಪಿರಲ್ಲ, ಅದು ಇದು ಅಂಥೇಳಿ ಕನ್ಫ್ಯೂಷನಲ್ಲಿ ಹೋಗ್ಬಿಡುತ್ತೆ. ಅದಕ್ಕೆ ಫಸ್ಟ್ ಎಲ್ಲ ಏನೇನು ಬೇಕು ಸಿಂಪಲ್ಲಾಗಿ ಮಾಡ್ತಿದ್ದೀನಿ. ನಾನು ಟೊಮ್ಯಾಟೊನ ಹಾಕೋಣ ಅಂದರೆ ಟೊಮ್ಯಾಟೊನೂ ಇರಲಿಲ್ಲ. ಇದನ್ನು ಚೋಲೆ ಮಾಡಬೇಕು ಅಂದರೆ ಟೊಮ್ಯಾಟೊ ಪ್ಯೂರಿ, ಆನಿಯನ್ ಪ್ಯೂರಿ, ಅದು ಇದು ಬೇಕು ಅಂತಾರೆ. ಆ ಥರ ಏನೂ ಬೇಕಾಗಿಲ್ಲ, ಸಿಂಪಲ್ಲಾಗಿ ಮಾಡ್ಬೋದು, ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಜಸ್ಟ್ ಆಯಿಲಿಗೆ ಜೀರಿಗೆ, ಸಾಸಿವೆ ಅದನ್ನ ಹಾಕಿ, ಈರುಳ್ಳಿ, ಕರಿಬೇವು, ಒಂದು ಸ್ವಲ್ಪ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿದ್ದೀನಿ. ನೀವು ಅದನ್ನ ಜಜ್ಜಿ ಕೂಡ ಹಾಕ್ಬೋದು. ಯಾಕಂದರೆ ನನಗೆ ಬೆಳ್ಳುಳ್ಳಿ ಆ ಥರನೇ ಇಷ್ಟ. ಒಂದು ಸ್ವಲ್ಪ ಪೀಸಸ್ ಮಾಡಿ ಹಾಕಿದರೆ ಬಾಯಿಗೆ ಬರುತ್ತಲ್ವ, ಆ ಫ್ಲೇವರ್ಫುಲ್ ಬರುತ್ತೆ. ಗೋಲ್ಡನ್ ಒಂದು ಸ್ವಲ್ಪ ಟ್ರಾನ್ಸ್ಲೂಷೆಂಟ್ ಆಗೋ ಮಟನು ಈರುಳ್ಳಿನ ಹುರ್ಕೊಂಡು, ಆಮೇಲೆ ಬೇಸಿಕ್ ಮಸಾಲಾಸು ಒಂದು ಸ್ವಲ್ಪ ಉಪ್ಪು, ಅರಿಶಿನ, ಧನಿಯಾ ಪೌಡರು, ನಿಮ್ಮ ಕಡೆ ಏನಿದೆ ಬೇಸಿಕ್ ಮಸಾಲೆ, ನೀವು ಡೈಲಿ ಏನು ಯೂಸ್ ಮಾಡ್ತೀರಾ ಅಷ್ಟು ಮಸಾಲ ಹಾಕಿದರೆ ಸಾಕು. ಜಾಸ್ತಿ ಮಸಾಲೆ ಥರನೂ ಇರೋಲ್ಲ. ಅದಾದಮೇಲೆ ನಾವು ನೈಟ್ ಸೋಕ್ ಮಾಡಿದ್ವಲ್ಲ ಆ ಚೋಲೆನ, ಅದನ್ನ ನೀರಿಂದ ತೆಗೆದು ಡೈರೆಕ್ಟಾಗಿ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಹಾಕಿರೋ ಮಸಾಲ, ಉಪ್ಪು ಎಲ್ಲ ಚೆನ್ನಾಗಿ ಅದಕ್ಕೆ ಕೋಟ್ ಆಗಿಬಿಡ್ಬೇಕು. 1-2 ನಿಮಿಷ ಅದಕ್ಕೆ ಚೆನ್ನಾಗಿ ಕೈ ಆಡಿಸಿದ ಮೇಲೆ ಅದಾದಮೇಲೆ ನೀವು ಅಚ್ಚ ಖಾರದ ಪುಡಿ ಹಾಕ್ಬೋದು. ಫಸ್ಟೇ ನೀವು ಆಯಿಲಲ್ಲಿ ಹಾಕ್ತೀನಿ ಅಂದರೆ ಹಾಕ್ಬೋದು, ಬಟ್ ಮನೇಲೆಲ್ಲ ಘಾಟ್ ಎದ್ಬಿಡುತ್ತೆ ಅಂತೇಳಿ ನಾನು ಆಮೇಲೆ ಹಾಕ್ತೀನಿ. ಹರ್ಷ ಇದ್ದಾನಲ್ವ, ಅವನು ತುಂಬ ಕೆಮ್ತಾನೆ, ಅದರಿಂದ ಒಂದು ಸ್ವಲ್ಪ ಫ್ಲೇವರಿಗೋಸ್ಕರ ಕಡಲೆ ಹಿಟ್ಟನ್ನ ಆ್ಯಡ್ ಮಾಡಿದೆ. ತುಂಬ ಚೆನ್ನಾಗಿರುತ್ತೆ. ಒಂದು ಜಾಸ್ತಿ ಏನಿಲ್ಲ, ಒಂದು 2 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನ ಆ್ಯಡ್ ಮಾಡಿ ಅದಕ್ಕೆ ನಾವು ಕುಕ್ಕರಲ್ಲಿ ಮಿಕ್ಕಿದ್ದು ನೀರು ಇರುತ್ತಲ್ವ, ಚೋಲೆ ಕುದಿಸಿದ್ದು, ಆ ನೀರನ್ನೇ ಅದಕ್ಕೆ ಆ್ಯಡ್ ಮಾಡಿ ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬಾಯ್ಲ್ ಮಾಡಿಸ್ಕೊಂಡ್ರೆ ಆಯಿತು. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕಿ ಗಾರ್ನಿಷ್ ಮಾಡಿದರೆ ಮುಗೀತು. ಮತ್ತು ಆವಾಗೇ ಆ ಕುಕ್ಕರಲ್ಲೇ ನಾನು ಬೀಟ್ರೂಟ್ನೂ ಸಹ ಬಾಯ್ಲ್ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಯಾಕಂದರೆ ಒಂದು ಸ್ವಲ್ಪ ಸ್ಯಾಲಿಡ್ನ ಮಾಡ್ಕೊಳ್ಳೋಣ, ಬೀಟ್ರೂಟ್ ಸ್ಯಾಲಿಡ್ನ. ಅದು ರಾ ತಿಂದರೆ ಅಷ್ಟು ಟೇಸ್ಟ್ ಬರೋಲ್ಲ. ಒಂದು ಸ್ವಲ್ಪ ಬಾಯ್ಲ್ ಮಾಡಿದರೆ ತುಂಬ ಟೇಸ್ಟಿಯಾಗಿ ಒಂದು ರುಚಿಯಾದ ಸ್ಯಾಲಿಡು ರೆಡಿ ಆಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡಿ ಒಂದು ಸಿಂಪಲ್ ಆಗಿರೋ ಒಂದು ತಡ್ಕಾನ ಕೊಡಬೇಕು. ಒಂದು ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ 1-2 ಗಾರ್ಲಿಕ್ಕು ಮತ್ತು ಕರಿಬೇವು, ಒಂದು ಸ್ವಲ್ಪ ಇಂಗು, ಒಂದು ಒಣಗಿದ ಮೆಣಸಿನ್ಕಾಯಿ ಹಾಕಿ ಸಿಂಪಲಾಗಿ ತಡ್ಕ ಕೊಟ್ಟು ಅದರಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿ ಬರುತ್ತೆ. ಬೀಟ್ರೂಟ್ನ ಬಾಯ್ಲ್ ಮಾಡಿದರೆ ಅದರ ಟೇಸ್ಟು ರುಚಿಯಾಗಿ ಬರುತ್ತೆ. ರಾ ತಿಂದರೆ ಅಷ್ಟು ಟೇಸ್ಟಿಯಾಗಿ ಬರೋಲ್ಲ. ಹಾಗಾಗಿ ಅದನ್ನ ಆ್ಯಡ್ ಮಾಡಿದೆ. ಆಮೇಲೆ ಲಾಸ್ಟಿಗೆ ಉಪ್ಪನ್ನ ಆ್ಯಡ್ ಮಾಡಬೇಕು. ಯಾಕಂದರೆ ಮೊಸರಲ್ವ, ಅದಕ್ಕೆ ನೀರು ಬಿಟ್ಕೊಂಡ್ಬಿಡುತ್ತೆ ಬೇಗ. ಹಾಗಾಗಿ ಲಾಸ್ಟಿಗೆ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿ ರೆಡಿ ಮಾಡಿಕೊಂಡು ಸೈಡಿಗೆ ಇಟ್ಬಿಟ್ಟೆ.
ನೆಕ್ಸ್ಟು ಚಪಾತಿನ ಪ್ರಿಪೇರ್ ಮಾಡಿಕೊಂಡೆ. ಆವಾಗಲೇ ಚಪಾತಿ ಹಿಟ್ಟನ್ನ ನಾದಿಟ್ಟಿದ್ನಲ್ಲ, ಅದನ್ನ ಚಪಾತಿಯಿಂದ ಇಷ್ಟು ಚಪಾತಿಯಿಂದ ನನಗೆ, ನಮ್ಮ ಹಸ್ಬೆಂಡಿಗೆ, ನಮ್ಮ ಹರ್ಷಾಗೆ ಒಂದು ಚಪಾತಿ ಎಲ್ಲ ಸರಿ ಹೋಗ್ಬಿಡುತ್ತೆ. ಮಧ್ಯಾಹ್ನಕ್ಕೆ 1-2 ಚಪಾತಿ ಮಿಕ್ಕಿದ್ರೂ ನಾನು ಮಧ್ಯಾಹ್ನಕ್ಕೆ ಊಟ ಮಾಡ್ಕೊಂಡು ಬಿಡ್ತೀನಿ ಅದನ್ನು. ಮಧ್ಯಾಹ್ನಕ್ಕೆ ಮತ್ತೇನು ನಾನು ಜಾಸ್ತಿ ಪ್ರಿಪ್ರೇಷನ್ ಏನು ಮಾಡೋಕ್ಕೋಗಲ್ಲ, ಸುಮ್ಮನೆ ಸಿಂಪಲ್ ಆಗಿರೋ ಚಪಾತಿನ ನಾನು ಮಾಡ್ತಿರೋದು. ಜಸ್ಟ್ ಎಲ್ಲವೂ ರೆಡಿ ಮಾಡಿಕೊಂಡು ಲಟ್ಟಿಸ್ಕೊಂಡು ಬಿಡ್ತೀನಿ. ಅದನ್ನ ಸೈಡಿಗೆ ಇಟ್ಕೊಂಡು ಆಮೇಲೆ ನಾನು ಒಲೆನ ಹಚ್ಚೋದು. ಒಲೆನ ಹಚ್ಚಿ ಹಂಚನಿಟ್ಟು, ನಮ್ಮ ಕಡೆ ಹೆಂಗಂದರೆ ಫಸ್ಟ್ ಚಪಾತಿನ ನಾವು ಚಿಕ್ಕದಾಗಿ ಮಾಡಿ ತೆಗೆದಿಟ್ಬಿಡ್ತೀವಿ. ಅದೇನೋ ಗೊತ್ತಿಲ್ಲ, ನಮ್ಮದು ಹಿರಿಯರು ಮಾಡಿದ ರೂಲ್ಸ್ ಅನ್ನಿಸುತ್ತೆ. ಫಸ್ಟ್ ನಾವು ಯಾವಾಗಲೂ ರೊಟ್ಟಿ ಚಪಾತಿ ಮಾಡಿದ್ರೆ ಫಸ್ಟ್ನ ತೆಗೆದುಬಿಡ್ತೀವಿ, ಸೆಕೆಂಡಿಂದ ಸ್ಟಾರ್ಟ್ ಮಾಡೋದು ನಾವು. ಅದಕ್ಕೆ ಚಿಕ್ಕದೊಂದು ಮಾಡಿ ಅದನ್ನ ಸೈಡ್ ಇಟ್ಬಿಟ್ಟೆ. ಆಮೇಲೆ ಚಪಾತಿನ ಹಾಕಿದೆ. ಐರನ್ ತವಾ ಅಲ್ವಾ, ತುಂಬ ಚೆನ್ನಾಗಿ ತುಂಬ ಸಾಫ್ಟಾಗಿ ಚಪಾತಿ ಬರ್ತಿತ್ತು. ನಾನ್ ಸ್ಟಿಕ್ಕೆಲ್ಲ ನಾನು ಯೂಸ್ ಮಾಡ್ತೀನಿ, ಮಾಡಲ್ಲ ಅಂತಲ್ಲ, ಬಟ್ ಇವಾಗ ರೆಗ್ಯುಲರಾಗಿ ಯೂಸ್ ಮಾಡೋದನ್ನ ತುಂಬ ಕಡಿಮೆ ಮಾಡಿಬಿಟ್ಟಿದ್ದೀನಿ. ನಮ್ಮ ಹರ್ಷ ಹುಟ್ಟಿದ ಮೇಲೆ ನಾವು ಅದನ್ನೇ ತಿಂದು ನಮ್ಮ ಮಕ್ಕಳಿಗೂ ಅದನ್ನೇ ತಿನ್ನಿಸೋದು ಬೇಡ, ನಾವು ಹೆಲ್ದಿಯಾಗಿ ತಿನ್ನೋಣ, ಮಕ್ಕಳು ಹೆಲ್ದಿಯಾಗಿರ್ತಾರೆ, ನಾವು ಹೆಲ್ದಿಯಾಗಿರ್ತೀವಿ ಅಂತ ಸಿಂಪಲ್ಲಾಗಿ ಚಪಾತಿ ಮಾಡಿಕೊಂಡೆ. ಇದು ನನ್ನ ಮಾರ್ನಿಂಗ್ ಊಟನೇ ರೆಡಿ ಮಾಡಿಬಿಟ್ಟೆ. ನಾನು ಒಂದು 10 ಗಂಟೆ ಅಷ್ಟಿಗೆ ಇಷ್ಟೆಲ್ಲ ರೆಡಿ ಮಾಡಿಬಿಡ್ತೀನಿ. ಆಮೇಲೆ ಊಟ ಮಾಡಿಕೊಂಡು ನಮ್ಮ ಹಸ್ಬೆಂಡು ಆಫೀಸಿಗೆ ಹೋಗೋಕೆ ರೆಡಿ ಆಗಿದ್ದರು. ನಮ್ಮ ಹರ್ಷಾಗೆ ಬಾಯಿ ಹೇಳ್ತಿದ್ರು, ಅಪ್ಪ ಮಗ ಇಬ್ಬರು ಬಾಯಿ ಹೇಳ್ಕೊತಿದ್ರು. ನಮ್ಮ ಹಸ್ಬೆಂಡು ಆಫೀಸಿಗೆ ಹೋದ್ಮೇಲೆ ಇನ್ನೂ ಹರ್ಷಾಗೆ ಊಟ ಮಾಡಿಸಿರಲಿಲ್ಲ. ಬೆಳಗ್ಗೆ ಅವ್ನು ಜ್ಯೂಸ್ ಕುಡ್ದಿದ್ದ, ಅದಾದಮೇಲೆ ಒಂದು ಕಪ್ ಹಾಲು ಕುಡ್ದಿದ್ದೆ. ಇವಾಗ ಊಟ ಮಾಡಿಸೋಣ ಅಂತಂದೇಳಿ ಒಂದು ಊಟನ ತೊಗೊಂಡು ಬಂದೆ. ಅವನಿಗೇನು ಊಟ ಮಾಡಿಸ್ತಿದ್ದೀನಿ ಅಂದರೆ, ನಾವು ಮಾಡಿದ್ವಲ್ಲ ವೈಟ್ ರೈಸಿಗೆ ನಾನು ಬೀಟ್ರೂಟಿಂದ ಏನು ಸ್ಯಾಲಿಡ್ನ ಮಾಡ್ಕೊಂಡಿದ್ನಲ್ಲ, ಅದನ್ನೇ ಅವ್ನಿಗೆ ಮಿಕ್ಸ್ ಮಾಡಿ ಉಣಿಸ್ತಿದ್ದೆ. ಮಕ್ಕಳಿಗೂ ನಾವೆಲ್ಲ ಫ್ರೂಟ್ಸು, ವೆಜಿಟೇಬಲ್ಸ್ ನಾವೇನು ತಿಂತೀವಿ ಅದನ್ನೂ ರೂಢಿ ಹಾಕ್ಬೇಕು. ನಾವು ಹೆಲ್ದಿಯಾಗಿ ತಿಂದರೆ ಅವರು ಹೆಲ್ದಿಯಾಗಿ ತಿಂತಾರೆ, ಹೆಲ್ದಿಯಾಗಿರ್ತಾರೆ. ನಮ್ಮ ಹರ್ಷ ನೋಡೋಕೆ ವೀಕ್ ಇರ್ಬೋದು, ಬಟ್ ಈ ಸೋ ಸ್ಟ್ರಾಂಗ್ ಗೊತ್ತಾ, ತುಂಬ ಆ್ಯಕ್ಟಿವ್ ಆಗಿದ್ದಾನೆ, ತುಂಬ ಚೆನ್ನಾಗಿ ಊಟನೂ ಮಾಡ್ತಾನೆ. ಅವನಿಗೆ ತುಂಬ ಇಷ್ಟ ಕೂಡ ಹೌದು. ಅದಾದಮೇಲೆ ಒಂದು ಸ್ವಲ್ಪ ಬಟ್ಟೆ ವಾಶ್ ಮಾಡೋದಿತ್ತು. ವಾಷಿಂಗ್ ಮಿಷಿನ್ ಇದೆ, ಬಟ್ ಅಡುಗೆ ಮನೇಲಿ ಯೂಸ್ ಮಾಡಿದ್ದು ಗಲೀಜು ಬಟ್ಟೆನೆಲ್ಲ ವಾಷಿಂಗ್ ಮಿಷಿನಿಗೆ ಹಾಕೋಕ್ಕೋಗಲ್ಲ. ಅವೆಲ್ಲ ಉಳ್ಕೊಂಡಿದ್ದನ್ನ ನಾನು ಆಮೇಲೆ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಒಂದೇ ಸಲ ಅಷ್ಟು ಬಟ್ಟೆನ ಒಯ್ದು ಮೇಲ್ಗಡೆ ಟೆರೆಸ್ ಮೇಲೆ ಹಾಕ್ಬಿಡ್ತೀನಿ. ಅದು ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ತೆಗೆಯೋ ಕೆಲಸ ಮಾತ್ರ ನಮ್ಮ ಹರ್ಷ ಅಂದವನಿಗೆ ತುಂಬ ಇಷ್ಟ. ಎಲ್ಲ ಬಟ್ಟೆನೂ ತೆಗೆದು ಒಂದು ಬಕೆಟಿಗೆ ಹಾಕಿಬಿಡ್ತಾನೆ. ಸುಮ್ಮನೆ ಸ್ವಲ್ಪ ಬಟ್ಟೆ ಇದ್ವು ಅಂಥೇಳಿ ಚಿಕ್ಕ ಬಕೆಟೇ ಕೊಟ್ಬಿಟ್ಟಿದ್ದೆ ನಾನು. ಅವನ್ನೆಲ್ಲ ತೆಗೆದು ಒಂದು ಬಕೆಟಿಗೆ ಹಾಕಿ ಅವನೇ ಎತ್ಕೊಂಡು ಬರ್ತೀನಿ ಮಮ್ಮಿ ಅಂತೇಳಿ. ನಾನು ಹೇಳ್ತೇನೆ ವೇಟ್ ಇದೆ ಬೇಡ ಅಂದರೂ ಅವ್ನು ಕೇಳಲ್ಲ. ಅಷ್ಟು ತುಂಬ ದೊಡ್ಡವನಾಗ್ಬಿಟ್ಟಿದ್ದಾನೆ. ಮಕ್ಕಳು ಒಂದು ಏಜಿಗೆ 1-2 ಇಯರ್ಸ್ ಆದರೆ ತುಂಬ ದೊಡ್ಡವ್ರ ಥರ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ನಾನೇ ಮಾಡ್ತೀನಿ. ಚಪ್ಪಲಿ ಸಮೇತ ಅವನೇ ಹಾಕ್ಕೊತಿದ್ದ. ಅವ್ನು ನೋಡ್ದಿದ್ರೆ ತುಂಬ ಖುಷಿ ಆಗ್ತಿತ್ತು. ಅವನಿಗೆ ಕರ್ಕೊಂಡು ಮೇಲೆ ಟೆರೆಸ್ ಮೇಲೆ ಹೋಗಿ ಬಟ್ಟೆನ ಒಣ ಹಾಕ್ತಿದ್ದೆ. ನಾವು ಇವಾಗ ಹೊಸ ಮನೆಗೆ ಬಂದಿದ್ವಲ್ಲ, ತುಂಬ ಸ್ಪೇಷಿಯಸ್ ಆಗಿ ತುಂಬ ಜಾಗ ಅದ. ಟೆರೆಸ್ ಮೇಲೆ ಕೂಡ ನೀವು ಆರಾಮಾಗಿ ಬಟ್ಟೆನ ಹಾಕೋಬೋದು. ಎಷ್ಟು ಬೇಕಷ್ಟು ಪ್ಲೇಸ್ ಇದೆ. ನನಗೆ ತುಂಬ ಇಷ್ಟ ಆಯಿತು. ಬಟ್ ಗಾಳಿ ಮಾತ್ರ ತುಂಬ ಇದೆ. ಕ್ಲಿಪ್ ಇಲ್ಲದೇ ಬಟ್ಟೆ ಅಂತ ಹಾಕೋದು ತುಂಬ ಕಷ್ಟ. ಅದೊಂದು ಬಿಟ್ಟರೆ ಪ್ಲೇಸ್ ಮಾತ್ರ ಚೆನ್ನಾಗಿದೆ. ಅದಾದಮೇಲೆ ಅವನಿಗೆ ಕೆಳಗಡೆ ಕರ್ಕೊಂಡು ಬಂದು ಒಂದು ಸ್ವಲ್ಪ ಆಟ ಆಡಿಸಿದ್ದೆ. ಬೆಡ್ಡು ಸಹ ಬೆಳಗ್ಗೆ ಒಂದು ಸತಿ ಕ್ಲೀನ್ ಮಾಡಿದ್ವಿ, ಬಟ್ ಹರ್ಷ ಅವ್ರ ಪಪ್ಪ ಆಫೀಸಿಗೆ ಹೋಗೋ ಮಟ್ಟ ಇಲ್ಲೇ ಬೆಡ್ ಮೇಲೆ ಆಟ ಆಡೋದಲ್ವ, ಹಂಗಾಗಿ ಅದೊಂದು ಸ್ವಲ್ಪ ಗಲೀಜಾಗ್ಬಿಟ್ಟಿಂತ ಎಲ್ಲ ಫೋಲ್ಡ್ ಮಾಡಿ ಪಿಲ್ಲೋಸ್ ಎಲ್ಲ ಒಂದು ಸೈಡಿಗೆ ತೆಗೆದು ಇಟ್ಬಿಡ್ತಿದ್ದೆ ನಾನು. ಹೆಂಗಂದರೆ ಮಕ್ಕಳಿದ್ದಿದ್ದು ಮನೆ ನೀವು ಎಷ್ಟು ಸತಿ ಆದರೂ ನೀಟಾಗಿಡಿ, ಮತ್ತು ಯಾವ ಥರ ಇರುತ್ತೆ ಅದೇ ಥರ ಆಗೋದು. ಬಟ್ ನಾವು ಟ್ರೈ ಮಾಡಬೇಕು, ನಮ್ಮ ನೋಡಿ ಅವರು ಕಲಿತಾರೆ ನೀಟಾಗಿ ಇಕ್ಕೋದನ್ನ. ಇವಾಗ ಹರ್ಷಗೆ ಅವ್ನ ಡಾಲ್ಸ್, ಅವ್ನ ಬಟ್ಟೆ ಎಲ್ಲಿರುತ್ತೆ, ಯಾವ ಪ್ಲೇಸಲ್ಲಿ ಇರುತ್ತೆ ಅಂತ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದಾನೆ. ಅದೇ ಥರ ನಾವು ಅವರಿಗೆ ಡಿಸಿಪ್ಲಿನು ಕಲಿಸ್ಕೊಟ್ರೆ ಅವರು ಡಿಸಿಪ್ಲಿನ್ ಆಗಿರೋದನ್ನ ಆದಷ್ಟು ಬೇಗ ಕಲಿತಾರೆ. ಮಕ್ಕಳು ಮಾಡೋದು ಕೆಲಸ ಅದೇ ಥರ ಇರುತ್ತೆ, ಬಟ್ ನಾವು ದೊಡ್ಡವ್ರು ಹೇಳ್ಕೊಡೋದು ನಮ್ಮ ಜವಾಬ್ದಾರಿ ಅಲ್ವಾ. ಇವಾಗ ಹೆಂಗಿರುತ್ತಾರೆ ಸ್ಕೂಲಲ್ಲಿ ಸಹ ಅದನ್ನೇ ಕಲಿಯೋದು. ಅವ್ನ ಬುಕ್ಕು ಒಂದಿದೆ, ಅದು ಆನ್ಲೈನಲ್ಲಿ ನಾನು ಮೀಶೋಲ್ಲಿ ತರಿಸಿದ್ದು, ತುಂಬ ಚೆನ್ನಾಗಿದೆ. ಬುಕ್ ಅಂದರೆ ಒಂಥರ ಪಿಲ್ಲೋ ಥರನೇ ಇದೆ. ಅದು ಯಾವಾಗಲೂ ನಮ್ಮ ಬೆಡ್ ಮೇಲೆ ಇರುತ್ತೆ. ಅವ್ನಿಗೆ ಯಾವಾಗ ಇಷ್ಟ ಆವಾಗ ಅದನ್ನು ತೆಗೆದು ಓದಿಸ್ತೀನಿ. ಟೈಮ್ ಸಿಗುತ್ತಲ್ವ, ಹಾಲಲ್ಲಿ ಹೋಗಿ ತೊಗೊಂಡು ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಅದೆಲ್ಲ ಆದಮೇಲೆ ಹರ್ಷಾಗೆ ಮಲಗಿಸ್ಬಿಟ್ಟೆ. ಅವನೊಂದು 2 ತಾಸು ಮಲ್ಕೊತಾನೆ. ಅಷ್ಟೊತ್ತಿಗೆ ನಾನೇನು ಮಾಡ್ತೀನಿ, ಹರ್ಷಂದು ಮತ್ತೆ ಫುಡ್ನ ಪ್ರಿಪೇರ್ ಮಾಡ್ತೀನಿ. ಏನಿಲ್ಲ, ಸಿಂಪಲಾಗಿ ಮಾಡ್ತೀನಿ. ನಾವು ಮಾಡಿರೋ ಚಪಾತಿನೇ ಮಾಡೋದು ನಾನು. ಒಂದು ಸ್ವಲ್ಪ ಹಾಲನ್ನ ಬಾಯ್ಲ್ ಆಗೋಕೆ ಇಟ್ಬಿಡ್ತೀನಿ. ನಾರ್ಮಲಾಗಿ ಒಂದು ಸ್ವಲ್ಪ ಬಾಯ್ಲ್ ಆದಮೇಲೆ ಒಂದು ಚಪಾತಿನ ತೊಗೊಂಡು ಅದನ್ನ ಪೀಸಾಗಿ ಕೈಯಿಂದನೇ ಮುರಿದು ಅದರಲ್ಲಿ ಆ್ಯಡ್ ಮಾಡ್ತೀನಿ. ಒಂದು ಸ್ವಲ್ಪ ಮೆತ್ತಗಾಗ್ಬಿಡುತ್ತಲ್ವ, ಅದಕ್ಕೊಂದು ಸ್ವಲ್ಪ ಫ್ಲೇವರಿಗಾಗಿ ಬೆಲ್ಲ ಮತ್ತು ಡ್ರೈ ಫ್ರೂಟ್ಸ್ ಪೌಡರ್ನ ಸಹ ಆ್ಯಡ್ ಮಾಡ್ತೀನಿ. ಒಂದು ಸ್ವಲ್ಪ ಫ್ಲೇವರ್ಫುಲ್ ಆಗಿರುತ್ತೆ, ಅದು ತುಂಬ ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ. ನಿಮಗೆಷ್ಟು ರುಚಿಗೆ ತಕ್ಕಷ್ಟು ಬೆಲ್ಲ. ನಾವು ಜಾಗ್ರಿ ಪೌಡರ್ನ ಯೂಸ್ ಮಾಡ್ತೀನಿ, ಹಂಗಾಗಿ ಅದಷ್ಟು ಸ್ವೀಟಾಗಿರಲ್ಲ. ಒಂದು ಸ್ವಲ್ಪ ಜಾಸ್ತಿನೇ ಹಾಕಿಬಿಟ್ಟಿದ್ದೆ ನಾನು. ನಮ್ಮ ಹರ್ಷಗೆ ತುಂಬ ಇಷ್ಟ. ಎದ್ಮೇಲೆ ಅದನ್ನೇ ತಿನ್ನಿಸೋದು ನಾನು. ಅಷ್ಟೊತ್ತಿಗೆ ಅವನಿನ್ನೂ ಮಲ್ಕೊಂಡಿದ್ದಾನೆ. ಒಂದು 2 ತಾಸು ಕೆಲಸ ಇದೆ ಅಂತೇಳಿ ಅಡುಗೆ ಮನೆ ನೋಡಿದೆ ತುಂಬ ಗಲೀಜಾಗ್ಬಿಟ್ಟಿತ್ತು. ಫಸ್ಟ್ ಅಡುಗೆ ಮನೆನ ಕ್ಲೀನ್ ಮಾಡೋಣ ಅಂತೇಳಿ ಅಡುಗೆ ಮನೆ ಪ್ರಿಪ್ರೇಷನಲ್ಲಿ ಬಂದುಬಿಟ್ಟೆ. ಎಲ್ಲವನ್ನೂ ತೆಗೆದು ಸೈಡಿಗೆ ಹಾಕಿ ಒಂದು ಸತಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೇನೆ. ಹೆಂಗೆ ಗೊತ್ತಾ, ಇವಾಗೇ ಟೈಮ್ ಸಿಗೋದು ಅಂಥೇಳಿ
ಫುಲ್ ಡೀಪ್ ಕ್ಲೀನಿಂಗ್ನ ಕಿಚನ್ ಮಾಡೋಕ್ಕೆ ಹೋದರೆ ತುಂಬ ಟೈಮ್ ಹೋಗ್ಬಿಡುತ್ತೆ. ಅಷ್ಟು ಟೈಮು ನನಗೆ ಸಿಗೋಕ್ಕೆ ಹೋಗಲ್ಲ. ಹಂಗಾಗಿ ನಾನು ಏನು ಮಾಡ್ತೀನಿ, ಡೈಲಿನೇ ಕ್ಲೀನ್ ಮಾಡ್ಕೊತೀನಿ. ಗ್ಯಾಸ್ ಆಯಿತು, ಅದ್ರ ಹಿಂದ್ಗಡೆ ಇರೋ ವಾಲು, ಕೌಂಟರ್ ಟಾಪು, ಅದ್ರ ಮೇಲೆ ಇಟ್ಟಿದ್ದನ್ನ ಸಾಮಾನೆಲ್ಲ ಜರುಗಿಸ್ಬಿಟ್ಟು ತುಂಬ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಡೈಲಿ ಒಂದು 5-10 ನಿಮಿಷ ಎಕ್ಸ್ಟ್ರಾ ಟೈಮ್ ತೊಗೊಂಡು ನಾವು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಒಂದೇ ಸತಿ ಡೀಪ್ ಕ್ಲೀನಿಂಗ್ ಮಾಡೋ ಅವಶ್ಯಕತೆ ಇರೋಲ್ಲ. ಹಂಗಂತೇಳಿ ಎಲ್ಲ ಪಾತ್ರೆನೂ ಎಲ್ಲ ತೊಳೆದು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಅಷ್ಟು ತೆಗೆದ್ಬಿಟ್ಟೆ. ನಾವು ಪಾತ್ರೆ ಹಾಕೋ ಬುಟ್ಟೆ ಎಲ್ಲಿ ಇಟ್ಬಿಟ್ಟಿದ್ದೀನಿ ಅಂತ ಸಿಗ್ತಿಲ್ಲ ಮನೆ ಶಿಫ್ಟಿಂಗ್ ಮಾಡಿದ್ದಕ್ಕೆ. ಅದೊಂದು ಸ್ವಲ್ಪ ಗಲೀಜು ಆಗಿತ್ತಲ್ವ, ಹಂಗಾಗಿ ಒಂದು ಬಟ್ಟೆ ಹಾಸಿ ಅದ್ರ ಮೇಲೆ ಎಲ್ಲ ಸಾಮಾನು ಇಕ್ತಿದ್ದೀನಿ. ಹಾಗೆ ಡೈರೆಕ್ಟಾಗಿ ಇಟ್ಟರೆ ಕೌಂಟರ್ ಟಾಪಿಂದ ಅಷ್ಟು ಕೆಳಗಡೆ ಬಿಡ್ತಿತ್ತು. ಹಂಗಾಗಿ ಇಟ್ಬಿಟ್ಟೆ. ಫೈನಲಿ ಎಲ್ಲ ಕೆಲಸ ಆಗಿಬಿಡ್ತು. ನೋಡಿ ಇಲ್ಲಿ ನಮ್ಮ ಅಡುಗೆ ಮನೆ ಎಷ್ಟು ಚೆನ್ನಾಗಿ, ಎಷ್ಟು ಪಳಪಳಾಗಿ ಹೊಳಿತಿದೆ ಅಂತೇಳಿ. ನ್ಯೂ ಹೊಸ ಮನೆ ಇದು, ತುಂಬ ಚೆನ್ನಾಗಿ ಅನಿಸ್ತಿದೆ. ಅಡುಗೆ ಮನೆ ಕೂಡ ತುಂಬ ದೊಡ್ಡದಾಗಿದೆ, ಫುಲ್ಲಿ ಫರ್ನಿಷ್ಡು ಕೂಡ ಇದೆ. ತುಂಬ ಇಷ್ಟ ಆಯಿತು. ನನ್ನ ವಿಡಿಯೋ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಾನು ಮಾಡಿರೋ ರೆಸಿಪಿನೂ ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.